ಎಂದಿನಂತೆ ಇಂದಿನ ಹೊಸತೊಂದು ಅಧ್ಯಾಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದ ಕ್ಷೇತ್ರ ಪರಿಚಯವನ್ನ ಮಾಡ್ತಾ ಹೋಗೋಣ ಬನ್ನಿ. ಮಂಗಳೂರಿನಿಂದ ಉಡುಪಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮುಕ್ಕ ಶ್ರೀನಿವಾಸ ಕಾಲೇಜಿನಿಂದ ಪಶ್ಚಿಮಕ್ಕೂ ಅದರ ನಂತರ ಕಡಲ ಕಿನಾರೆಯಲ್ಲಿ ಉತ್ತರಕ್ಕೂ ಸಂಚರಿಸುತ್ತಿದ್ದಂತೆ ಸುಮಾರು 3.5 ಕಿಲೋಮೀಟರ್ಗಳ ದೂರದಲ್ಲಿ ಶ್ರೀ ಭಗವತಿಯ ಕ್ಷೇತ್ರವಿದೆ. ಪಶ್ಚಿಮದ ಕಡಲು, ಪೂರ್ವದಲ್ಲಿ ನಂದಿನಿಯ ನದಿ, ಉತ್ತರದಲ್ಲಿ ಶಾಂಭವಿ ನದಿಗಳಿದ್ದು ಮರಳ ಮಡಿಲಲ್ಲಿ ಮೌನವಾಗಿ ನಿಂತಿರುವ ದೇವಾಲಯದ ಗರ್ಭಗುಡಿಯ ಒಳಗೆ ಪದ್ಮಾಸನಸ್ಥೆಯಾಗಿ ಕುಳಿತಿರುವ ಭಗವತಿ ತನ್ನ ಬಲಭಾಗದಲ್ಲಿ ತಂಗಿ ದುರ್ಗೆಯನ್ನು, ಎಡಭಾಗದಲ್ಲಿ ದಂಡರಾಜನನ್ನು, ಇನ್ನು ಬಲಕ್ಕೆ ಕಂಠಾಕರ್ಣನನ್ನು ಸೇರಿಸಿಕೊಂಡು ಏಕದಾರು ಪೀಠದಲ್ಲಿ ಚೀರಂಭನಾಲ್ವರೆಂಬ ಅಭಿಧಾನವನ್ನ ಹೊಂದಿ ಅಭಯ ನೀಡುತ್ತಾ ಬರ್ತಾ ಇದ್ದಾರೆ. ಭಗವತಿಯು ಸಸಿಹಿತ್ಲಿನ ಅಂದಿನ ಸಂಸ್ಕಾರಯುತ ಮಂದಿಗೆ ಭಕ್ತಿಗೆ ಒಲಿದು ನೆಲೆಯಾದವಳು. ತನ್ನ ಜೊತೆಗೆ ಬಂದ ಲಕ್ಷ್ಮೀ ಸ್ವರೂಪಿಣಿ ಶ್ರೀ ದುರ್ಗೆಯು ಇಲ್ಲಿಂದ ಮುಂದಕ್ಕೆ ಮಲ್ಲಿಕಾಪುರದಲ್ಲಿ ಜಲಮಧ್ಯೆಯಲ್ಲಿ ಪಂಚದುರ್ಗಾ ಶಕ್ತಿಯಾಗಿ ಭಕ್ತರಿಗೆ ವರವನ್ನ ನೀಡ್ತಾ ಅಕ್ಕ ತಂಗಿಯರು ಚಿರಕಾಲ ಬಾಂಧವ್ಯಕ್ಕೆ ಸಾಕ್ಷಿಯಾದವರು. ಭಗವತಿಯ ದಿವ್ಯ ಚರಿತ್ರೆ ದೀರ್ಘವಾಗಿದ್ರು ಅದನ್ನು ನಮ್ಮ ಅನುಕೂಲಕ್ಕೆ ಸಂಕ್ಷೇಪಿಸೋದು ಕಷ್ಟ ಸಾಧ್ಯ. ಪುರಾಣವನ್ನ, ಇತಿಹಾಸವನ್ನ ಅವಲೋಕಿಸಿ ಆಧುನಿಕ ಸ್ಥಿತಿಗತಿಗೆ ಸಂಯೋಜನೆ ಮಾಡುವಾಗ ಸಮಯ ಜಾರಿ ಹೋಗುತ್ತೆ. ದಾರಿಕಾಸುರನ ವಧೆಗಾಗಿ ಷಟ್ಕನ್ನಿಕೆಯರನ್ನ ತ್ರಿಮೂರ್ತಿಗಳು, ದೇವತೆಗಳು ಸೃಷ್ಟಿಸಿದರೂ ದಾನವರನ್ನ ಎದುರಿಸಲಾಗದೆ ಸೋತು ಬಂದಾಗ ಮಹಾದೇವನ ನೇತ್ರ ಬಿಂದುವಿನಿಂದ ತೊಡೆಯಲ್ಲಿ ಹುಟ್ಟಿಕೊಂಡ ಕುರುವಿನಲ್ಲಿ ಆವಿರ್ಭಜಿಸಿದವಳು ಮಹಾಕಾಳಿ. ಚೀರುಂಬ ಸಹಿತ ಗುಳಿಗ ಷಟ್ಕನ್ನಿಕೆಯರು ಹೋರಾಡಿ ದಾರುಕ ವಧೆಯ ಮೇಲೆ ಕಾಳಿಕಾಂಬೆಯ ದಾಹವನ್ನ ಹರನು ಸಾಹಸಪಟ್ಟು ತಣಿಸಿ ಭೂಮಿಯಲ್ಲಿ ಪ್ರಜಾಕ್ಷೇಮ ಮಾಡುವಂತೆ ಕಳುಹಿಸಿಕೊಡುತ್ತಾನೆ. ಕೈಲಾಸದಲ್ಲಿ ಶ್ರೀಗಂಧದ ಮರವನ್ನ ನಡುಭಾಗದಿಂದ ಕತ್ತರಿಸಿ ಮರಕ್ಕೆ ಮರು ಜೀವದಾನ ಮಾಡಿ ಬಾಲಗಾಚಾರಿಯಿಂದ ನಾವೆಯನ್ನ ನಿರ್ಮಿಸಿದ್ದು, ಪಾಂಡ್ಯರಾಜನಿಂದ ಪಡೆದಿದ್ದ ಸಾಲವನ್ನ ತನ್ನ ಕಾಲ್ಗತವನ್ನ ಹಿಂದೆ ಪಡೆದಿದ್ದು, ಶಂಭುಪಾಲನನ್ನ ಸೋಲಿಸಿ ಶಂಖವನ್ನ, ಶೇಷನಿಂದ ಮಣಿಯನ್ನು ಪಡೆದದ್ದು, ನೀಲಕಂಠನನ್ನ ನಾವೆಯ ಕುವೆಯ ಮರಕ್ಕೇರಿಸಿದ್ದು ಒಂದೊಂದು ಘಟನಾವಳಿಗಳು ಪ್ರಜಾಕ್ಷೇಮಕ್ಕಾಗಿ ಭೂಮಿಯಲ್ಲಿ ಮೊದಲು ಮಾನವನ ರೂಪಧರಿಸಿ ಮಧುರೆ ಪಟ್ಟಣದಿಂದ ವರ್ತಕನ ಮಗಳು ಕನ್ನಗಿಯಾಗಿ ಕೇಂಪಲನ ವಿವಾಹವಾಗಿ ಮಧುರಾಯ ಪಟ್ಟಣವನ್ನ ಧ್ವಂಸಗೈದು ಕೇರಳದ ಕೊಡಂಗಲ್ಲೂರಿನಿಂದ ಅಮ್ಮ ಎಂಬ ನಾಮಧೇಯದಿಂದ ಪೂಜೆಯನ್ನ ಕೈಗೊಂಡು ದೇವರಾದ ಚರಿತ್ರೆಯು ದೊಡ್ಡದೆ. ಸಾಗರದಲ್ಲಿ ನಾವೆ ಏರಿ ಬರುತ್ತಿದ್ದಂತೆ ಜಲಮಧ್ಯದಿಂದ ಬಂದು ದುರ್ಗೆಯನ್ನು ಅವಳ ವಚನದಂತೆ ಕರೆದುಕೊಂಡು ಬಂದು ಉತ್ತರಾಭಿಮುಖವಾಗಿ ಬರುತ್ತಿದ್ದ ಸಸಿಹಿತ್ತಲಿನಲ್ಲಿ ರಮಣೀಯತೆಗೆ ಮನಸೋತು ವಿಶ್ರಾಂತಿಗಾಗಿ ಆಲದ ಮರದ ಬುಡದಲ್ಲಿ ವಿಶ್ರಮಿಸಲು ಕಾರುವವರ ಪೂರ್ವದಲ್ಲಿ ನೀಡಿದ ಭಕ್ತಿಯ ಅರಸನು ವಚನಭ್ರಷ್ಟೆಯಾದೆ ಎಂದು ದುರ್ಗೆಯು ಅಕ್ಕನನ್ನು ಕರೆದಾಗಲೂ ನಿನ್ನೊಂದಿಗೆ ನಾನು ನಿಲ್ಲಲಾರೆ ಎಂದು ಕೋಪದಿಂದ ದೂರವಾದರೂ ಸಮಾಧಾನದಿಂದಲೇ ಅನಾದಿ ಕಾಲದ ಬಾಂಧವ್ಯದ ಸಂಕೇತವಾದ ಭೇಟಿಯನ್ನು ನಡೆಸಿಕೊಂಡು ಉಳಿಸಿಕೊಂಡು ಬಂದ ತಾಯಂದಿರು ಇವರು. ಇದರಿಂದ ಈ ಕಾಲದಲ್ಲಿ ಸಹೋದರಿಯರು ಇರಬೇಕಾದ್ರೆ ರೀತಿಗೆ ನೀತಿಪಾಠ ತಿಳಿಯುತ್ತೆ. ಭಕ್ತರ ಅಭಿಷ್ಟಗಳನ್ನು ನೆರವೇರಿಸಿಕೊಡುವ ತಾಯಿಯ ಕಾರಣಿಕದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ದೇಶ ವಿದೇಶಗಳಿಂದ ಅನೇಕ ಸಂಖ್ಯೆಯಿಂದ ಭಕ್ತರಿದ್ದಾರೆ. ಪ್ರಾರ್ಥನೆಗಳು ಸೇರಿದಂತೆ ಭಕ್ತರ ಮುಕ್ತ ಮನಸ್ಸಿನಿಂದ ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿದ್ದಾರೆ. ನಡಾವಳಿ ವಾರ್ಷಿಕ ಉತ್ಸವ, ಪ್ರತಿಷ್ಠಾ, ಚಂಡಿಕಾ ಹೋಮ, ನವರಾತ್ರಿ, ಹೊಸಕ್ಕಿ ನಡಾವಳಿಗಳು, ಉತ್ಸವ ಕಾರ್ಯಕ್ರಮಗಳು, ಪ್ರತಿ ಶುಕ್ರವಾರದ ಸಂತರ್ಪಣೆ ಸಹಿತ ಅನೇಕ ಸಂಖ್ಯೆಯಲ್ಲಿ ಹೊಸ ಭಕ್ತರು ಆರಾಧಿಸಿಕೊಂಡು ಬರುತ್ತಿರುವುದು ವಿಶೇಷ. ಕಂಚಿಲು ಸೇವೆ, ತುಲಾಭಾರ, ಉರುಳು ಸೇವೆ, ಯಕ್ಷಗಾನ, ಗೆಜ್ಜೆ ಸೇವೆ, ಅನ್ನದಾನಾದಿ ಅನೇಕ ಸೇವೆಗಳು ಇಲ್ಲಿ ಅವಕಾಶಗಳಿದೆ. ಏನೋ ಒಂದು ಆಕರ್ಷಣೆ ಮರಳಿನ ಮೇಲೆ ಕಾಲಿಟ್ಟಾಗ ಆಗುವುದು ಎಂಬ ಭಕ್ತರ ಮಾತು ಈ ಭಗವತಿ ಎಲ್ಲರನ್ನ ರಕ್ಷಿಸಲಿ.
ತುಳುನಾಡಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಮಂಗಳೂರು ತಾಲೂಕಿನ ಸಸಿಹಿತ್ಲು ಶ್ರೀ ಭಗವತಿಯ ಕ್ಷೇತ್ರ. ಸುಮಾರು 900 ವರ್ಷಗಳ ಇತಿಹಾಸವುಳ್ಳದ್ದು. ಈ ಕಾರಣಿಕದ ಕ್ಷೇತ್ರದ ಹೆಸರು 1305ರ ಪನಂಬೂರು ನಂದನೇಶ್ವರ ಕ್ಷೇತ್ರದಲ್ಲಿದ್ದ ಶಾಸನದಲ್ಲಿ ಉಲ್ಲೇಖವಿರುವುದಾಗಿ ದಿವಂಗತ ಪಾದೂರು ಗುರುರಾಜ ಭಟ್ಟರ ಸಂಶೋಧನಾ ಲೇಖನಗಳಿಂದ ತಿಳಿದು ಬಂದಿದೆ. ಭಗವತಿಯು ಸುತ್ತಿಯಲ್ಲಿಯೂ ಉದಿಪು ಕನ್ಯಾರೊಟ್ಟು ಅಸ್ತಮಾನ ಪೆಜಂಪಾಡಿ ಎಂಬ ಅಭಯದ ನುಡಿಯಲ್ಲಿ ಕೇಳಿಬರುವ ಅಂಶ. ಸಸಿಹಿತ್ಲು ಪ್ರಕೃತಿಯ ರಮ್ಯತಾ ವಾತಾವರಣದ ಪೂರ್ವದಲ್ಲಿ ನಂದಿನಿಯೂ, ಉತ್ತರದಲ್ಲಿ ಶಾಂಭವಿಯು, ಕ್ಷೇತ್ರದ ಉತ್ತರ ಭಾಗದಲ್ಲಿ ಪಡುವಣ ಕಡಲನ್ನ ಸೇರಿರುವ ಭಕ್ತರು ಮತ್ತು ಪ್ರವಾಸಿಗರ ತಾಣ. ಪದ್ಮಾಸನಸ್ಥೆಯೂ ಅಭಯಪ್ರದಾಯಿನಿಯೂ ಆಗಿರುವ ಭಗವತಿಯು ಆರ್ತರ ಭಕ್ತಿಗೆ ಒಲಿದು ವರವನ್ನ ನೀಡುವ ದೇವತೆ. ತನ್ನದೇ ಸಂಪ್ರದಾಯ ಆರಾಧನಾ ವಿಧಿಗಳನ್ನು ಸಂರಚಿಸಿಕೊಂಡು ಹೃಸ್ಮನಗಳನ್ನು ಧನ್ಯಗೊಳಿಸಿ ಈ ತಾಯಿಯು ದಿವ್ಯ ಚರಿತೆಯು ಪುರಾಣ ಇತಿಹಾಸಗಳನ್ನು ಒಳಗೊಂಡಿದೆ. ಅನೇಕ ಸ್ತರಗಳಲ್ಲಿ ಅಭಿವೃದ್ಧಿಯ ಕಾರ್ಯಗಳು ನಡೆದರೂ ತನ್ನ ಮೂಲ ಸಂಸ್ಕೃತಿಯ ಉಳಿಸಿಕೊಂಡು ಬಂದಿರುವುದಕ್ಕೆ ಈ ಕ್ಷೇತ್ರ ದರ್ಶನವೇ ಸಾಕ್ಷಿ. ಪುರಾಣದ ಕಥಾನಗಳಲ್ಲಿ ದಾರಿಕಾಸುರನ ಸಂಹಾರಕ್ಕಾಗಿ ದೇವಾದಿ ದೇವತೆಗಳು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಶಿವನ ಹನೆಗಣ್ಣಿನಿಂದ ಉದುರಿದ ಅಶ್ರು ಬಿಂದುವಿನಿಂದ ಗುರುವಾಗಿ ಜಿರುಂಬಳಾಗಿ ಮಹಾಕಾಳಿ ಎಂಬ ಅಭಿಧಾನದಿಂದ ಶಿವಾಂಶ ಸಂಭೂತನಾದ ಗುಳಿಗ ಸಹಿತ ಷಟ್ಕನ್ನಿಕೆಯರನ್ನು ಒಳಗೊಂಡ ದಾರಿಕಾಸುರನ ವಧೆಯನ್ನ ಮಾಡಿದ್ದು. ಅರಸನ ತಾಯಿ ದಾರುವಂತಿಯಿಂದ ಮಹಾಕಾಳಿಗೆ ವಸುರಿ ರೋಗ ಬರಲು ಮಹಾದೇವನ ಕ್ರೋಧದಿಂದ ಆವಿರ್ಭಜಿಸಿದ ಘಂಟಾಕರ್ಣನಿಂದ ಆಕೆಯ ಗಂಟಿನಿಂದ ರೋಗ ನಿವಾರಣೆಯಾಗಲು ಈ ಕಾಳಿಯನ್ನ ಕೈಲಾಸದಲ್ಲಿರಿಸಲು ಕಷ್ಟವೆಂದು ಭಾವಿಸಿ ಪರಶಿವನು ಅಭಯವಿತ್ತು ಭೂಲೋಕದಲ್ಲಿ ನಾನಾ ಹೆಸರುಗಳಿಂದ ಅವತರಿಸಿ ಪ್ರಜಾಕ್ಷೇಮ ಕೈಗೊಳ್ಳುವ ಜವಾಬ್ದಾರಿಕೆಯನ್ನ ಕೊಟ್ಟಿದ್ದು. ಖಗ, ಮೃಗ, ನರ, ಉರಗಳಾದಿ ಆತ್ಮಗಳು ಸೇರಿಕೊಂಡಿದ್ದ ಶ್ರೀಗಂಧದ ಮರದ ಮಧ್ಯಭಾಗವನ್ನು ಕತ್ತರಿಸಿ ಮತ್ತೆ ವೃಕ್ಷಕ್ಕೆ ಜೀವ ತುಂಬಿ ಪಯಣಕ್ಕೆ ಅಣಿಯಾದ ನಾವೆಯನ್ನ ನಿರ್ಮಿಸಿಕೊಂಡು ಹೋದಾಗ ಪಾಂಡ್ಯರಾಜ ಪುತ್ರ ನೀಲಕಂಠನ ಕಾಲಲ್ಲಿ ಗೆಜ್ಜೆಯನ್ನ ಕಂಡು ಕ್ರೋಧದಿಂದ ಬಾಲಕರನ್ನು ಒಂದೇ ಏಟಿಗೆ ನಾವೆಯ ತುದಿಯಿಂದ ಮರಕ್ಕೇರಿಸಿದ್ದು. ಪಾಂಡ್ಯರಾಜನ ಶೋಕಕ್ಕೆ ಮರುಗಿ 5 ಮಕ್ಕಳ ಭಾಗ್ಯವನ್ನ ಕರುಣಿಸಿದ್ದು. ಇದು 7 ದಿನ ಕಾಲ ನಡೆಯುವ ಉತ್ಸವದಲ್ಲಿ ಧ್ವಜಸ್ತಂಭದ ತುದಿಯಲ್ಲಿ ನೀಲಕಂಠನನ್ನ ವಿರಾಜಿಸುವಂತೆ ಮಹತ್ವ ನೀಡಿದ್ದು. ಶಂಖಪಾಲನಿಂದ ಬಂದ ದುರ್ಗೆಯನ್ನ ಸಹೋದರಿ ಎಂದು ಕರೆದು ಆಕೆಯನ್ನ ಕರಾರಿನಂತೆ ಪ್ರಥಮ ಸೇವೆ ಎಂಬ ಆದ್ಯತೆಯಗೆ ಮಾತು ಕೊಟ್ಟು ಒಡಗೂಡಿ ಬಂದದ್ದು. ಜಲವರಾಹನೊಂದಿಗೆ ಕಾದಾಡಿ ಸುಳ್ಳು ಹೇಳಿದನೆಂದು ಅವನನ್ನ ನಾವೆಯಿಂದ ಭೂಮಿಗೆಸೆದು ಕುಟುಂಬ ದೈವವಾಗಿರುವಂತೆ ನಿರ್ದೇಶಿಸಿದ್ದು. ಇವೆಲ್ಲವೂ ಪುರಾಣಾತೀತ ಇತಿಹಾಸಗಳ ಇಣುಕು ನೋಟ ಅಷ್ಟೇ. ಪೂರ್ವದಲ್ಲಿ ಕನ್ನಗಿಯಾಗಿ ಅವತರಿಸಿದ ಈ ತಾಯಿ ಕಾರಣಾಂತರಗಳಿಂದ ತಮಿಳುನಾಡಿನಲ್ಲಿ ಮಧುರಾ ಪಟ್ಟಣ ತೊರೆದು ಕೇರಳದ ಕೊಡಂಗಲ್ಲೂರಿನಲ್ಲಿ ನೆಲೆಯಾದವಳು. ಉತ್ತರಾಭಿಮುಖವಾಗಿ ಪಯಣಿಸಿದ ಈ ಶಕ್ತಿಗಳು ಒಮ್ಮೆ ಕಾಸರಗೋಡು ಕಲಂಗಿರೆಯಲ್ಲಿ ತನ್ನ ಮಹಿಮೆಯನ್ನ ಬಿತ್ತರಿಸಿ ಬಡಗಣಕ್ಕೆ ನಾವೆಯಲ್ಲಿ ಬಂದವು. ಪ್ರಕೃತಿ ಮತ್ತು ಸಂಸ್ಕೃತಿಗಳ ಅಪೂರ್ವ ಸಂಗ್ರಮದ ಈ ಸಸಿಹಿತ್ಲು ವಿಶ್ರಾಂತಿಗೆ ಶ್ರೇಷ್ಠವೆಂದೆನಿಸಿ ಇಲ್ಲಿಯೇ ನೆಲೆಯಾಗ್ತಾರೆ. ಅಮ್ಮನವರಿಗೆ ಅನೇಕ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಅವರೆಲ್ಲರಿಗೂ ಕ್ಷೇತ್ರದ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಭಕ್ತಿ, ಶ್ರದ್ಧೆ ವರ್ಷದ 1 ದಿನದ ಉತ್ಸವ ಕಾಲದಲ್ಲಾದರೂ ಕೂಡ ಅವರು ತಮ್ಮ ಊರಿನ ಕಡೆಗೆ ಪ್ರಯಾಣ ಬೆಳೆಸಿ ಕ್ಷೇತ್ರದ ಪ್ರಗತಿಯಲ್ಲಿ, ಭಂಡಾರ ಮಂದಿರದ ಅಭಿವೃದ್ಧಿಯಲ್ಲಿ ಅನೇಕ ಮಂದಿ ದಾನಿಗಳು ತಮ್ಮ ಔದಾರ್ಯದ ಕೊಡುಗೆಗಳನ್ನು ಇತ್ತು ಸಹಕರಿಸಿದ್ದಾರೆ. ಯಕ್ಷಗಾನ ಮೇಳವು ತನ್ನ ಪ್ರದರ್ಶನಾದಿಗಳನ್ನು ಮಹಾನಗರಿ ಮುಂಬೈಯಲ್ಲಿ ನೀಡುವ ಮುಂದಿನ ಸೆಪ್ಟೆಂಬರ್ ತಿಂಗಳಿಂದ 10ರಷ್ಟು ಕ್ಯಾಂಪುಗಳನ್ನು ಮುಂಬೈಯಲ್ಲಿರುವ ಅಭಿಮಾನಿ ಬಂಧು ವ್ಯವಸ್ಥೆಗೊಳಿಸಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಕಲಾ ಪೋಷಕರು, ಭಗವತಿಯ ಭಕ್ತರು ಮತ್ತು ನಮ್ಮ ಸಹೋದರ ಸಹೋದರಿ ಬಂಧುಗಳು ಬೆರೆತು ಸಹಕಾರ ನೀಡಬೇಕೆಂದು ನಮ್ಮ ಊರಿನ ವಿನಂತಿಯ ಜೊತೆಗೆ ಶ್ರೀ ಭಗವತಿಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂಬ ಧನ್ಯಕ್ಕೆ ಹಾರೈಕೆ ನಮ್ಮದು.